ಈ ಡೆಲಿವರಿಯ ಮಹತ್ವ ಜನಗಳಿಗೆ ಗೊತ್ತಾಗಿದ್ದು ಕೋವಿಡ್ ಟೈಮಲ್ಲಿ. ಎಸ್ ಸರ್. ಅಲ್ಲಿವರೆಗೂ ಅದನ್ನೇನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಜನ. ಆದರೆ ಕೋವಿಡ್ ಟೈಮಲ್ಲಿ ಕೂತ್ ಕಡೆಯಿಂದ ಆರ್ಡ್ರ್ ಮಾಡಿದ್ರೆ ನನಗೆ ಊಟ ಬರುತ್ತೆ, ನಾನು ಹೊರಗಡೆ ಹೋಗೋದು ನೆಸಿಟಿ ಇಲ್ಲ ಅನ್ನೋದು ಯಾವಾಗ ಅವ್ರಿಗೆ ಗಮನಕ್ಕೆ ಬಂತು ಆವಾಗಿಂದ ಇದು ಚೆನ್ನಾಗಿ ಒಂದು ಬೂಮ್ ಸಿಕ್ತು ಅಂತ ನನ್ನ ಅಭಿಪ್ರಾಯ. ಬಟ್ ಕೋವಿಡ್ ಟೈಮಲ್ಲಿ ನಿಮ್ಮಗಳಿಗೆ ರಸ್ತೆಲಿದ್ದವ್ರು ನೀವು, ನಿಮ್ಮಗಳಿಗೆ ತುಂಬ ಕಟ್ಟಳೆಗಳಿತ್ತು, ಸಮಸ್ಯೆಗಳಿತ್ತು, ಹೇಗೆ ನೀವು ಅದನ್ನು ಎದುರಿಸಿದ್ರಿ? ಹೆಂಗಿತ್ತು ಆ ಟೈಮ್? ಯಾರು ಕೋವಿಡ್ ಇದ್ದ ಟೈಮಲ್ಲಿ ಹೇಳಿ ಸರ್. ಸರ್ ಆ ಟೈಮಲ್ಲಿ ನಾನು ರೋಡ್ಗೆಲ್ಲ ನಾವೇ ರಾಜರು, ಯಾಕಂದರೆ ಬೇರೆ ಯಾರು ಓಡಾಡ್ತಾ ಇರಲಿಲ್ಲ. ನಮ್ಮ ಯೂನಿಫಾರ್ಮ್ ಇಲ್ಲ, ನಮ್ಗೆ ಬಿಡ್ತಾ ಇರಲಿಲ್ಲ. ಪ್ರತಿ ಪೊಲೀಸ್ ಅವ್ರ ತೋರಿಸ್ಬೇಕಿತ್ತು ನಾವು, ಮೊಬೈಲಲ್ಲಿ ನಮ್ಮ ID ಇರುತ್ತೆ ಅದು. ನಮ್ಗೆ ಆರ್ಡ್ರ್ ಇಲ್ಲ ಅಂದರೆ ಏನಕ್ಕೆ ಹೋಗ್ತಿದ್ದೀರಾ, ಸುಮ್ಮನೆ ಓಡಾಡ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ಮತ್ತು ನಮ್ಮ ಬ್ಯಾಗ್ ಪ್ರತಿಯೊಂದು ಚೆಕ್ ಮಾಡೋರು, ನೀವು ಲಿಕ್ಕರು ಸಿಗರೇಟ್ಸು ಏನಾದರೂ ಎತ್ಕೊಂಡು ಹೋಗ್ತಿದ್ದೀರಾ ಅಂತ ಅದೆಲ್ಲ ಚೆಕ್ ಮಾಡೋರು, ಗಾಡಿ ಚೆಕ್ ಮಾಡೋರು. ಆಮೇಲೆ ಫುಡ್ ಏನಂತ ಅವರು ಇದು ಮಾಡೋರು, ಸ್ಕ್ಯಾನ್ ಮಾಡೋರು, ಎಲ್ಲ ಮಾಡೋರು ಸರ್ ಅದು. ಅದೇ ಸಮಸ್ಯೆಗಳು ಬೇಸಿಕ್ಲಿ ಆಗ್ತಿತ್ತು ನಿಮಗೆ. ಹೌದು ಸರ್. ಬಟ್ ಹೋಟೆಲ್ಗಳಿಗೆ ಹೋದಾಗ ಈ ಸೋಷಿಯಲ್ ಡಿಸ್ಟೆನ್ಸಿಂಗು ಅವೆಲ್ಲ ಇದ್ದಿದ್ದರಿಂದ ನಿಮ್ಗೆ ಎಷ್ಟು ಸಮಸ್ಯೆ ಆಯಿತು ಸರ್? ನಿಮಗೆ ಭಯ ಆಗ್ತಾ ಇರಲಿಲ್ವಾ? ನಾನು ಹೊರಗಡೆ ಇದ್ದೀನಿ, ಕೋವಿಡ್ ಬಂದ್ಬಿಟ್ರೆ ಹೆಂಗಪ್ಪ ಏನು ಅನ್ನೋದು ಭಯ ಆಗ್ತಾ ಇರಲಿಲ್ಲ? ಭಯ ಅನ್ನೋದು ಇತ್ತು ಸರ್. ಅದೇ ನಾವು ಜನರಿಗೆ ಊಟ ಕೊಡಬೇಕು, ನಾವು ಕೊಡಲಿಲ್ಲ ಅಂದರೆ ಅವ್ರು ಊಟ ಮಾಡೋಕ್ಕಾಗಲ್ಲ ಸರ್. ನಮ್ಮ ಭಯಕ್ಕಿಂತ ನಾವು ಊಟ ಕೊಡಬೇಕನ್ನೋದು ಮೈನ್ ಇರೋದಕ್ಕೋಸ್ಕರ ನಾವು ಆ ಟೈಮ್ ಡೆಲಿವರಿ ಕೊಟ್ಟಿದ್ದೀವಿ ಸರ್. ಅದು ಓಕೆ, ವೆರಿ ಗುಡ್. ನಮ್ಮ ಸರ್ವೈವಲ್ಲು ಮೈನ್ ಇತ್ತಲ್ಲ ಸರ್ ಆ ಟೈಮಲ್ಲಿ. ಇವಾಗ ಏನೇ ಕೋವಿಡ್ ಬರಲಿ ಏನೇ ಬರಲಿ, ಈಗ ನಮ್ಮ ಮನೆಗೆ ಅನ್ನ ತಂದು ಹಾಕ್ಬೇಕು ಅಂತಂದ್ರೆ ನಾವು ದುಡಿಲೇಬೇಕು. ಆ ಟೈಮಲ್ಲಿ ಮಾಡಲೇಬೇಕಾಗಿರೋ ಕೆಲಸ ಆಗಿತ್ತು ಸರ್ ಅದು. ಬೇರೆ ಯಾವುದು ಜಾಬ್ಸು ಹೊರಗಡೆ ಹೋಗೋದಕ್ಕೆ ಬೇರೆ ಏನೋ ಆಪ್ಷನ್ನೇ ಇಲ್ಲ. ಹೇಗೆ ದುಡಿಬೇಕು ಅಂತಂದರೆ ಸುಮಾರು ಜನ ಕೆಲಸ ಇಲ್ಲದೆ ಹೆಚ್ಚು ಕಮ್ಮಿ ಒಂದು 6 ತಿಂಗಳು 7 ತಿಂಗಳೆಲ್ಲ ಮನೇಲಿ ಕೂತಿದ್ದಾರೆ. ಆ ಟೈಮಲ್ಲಿ ಏನು ಮಾಡ್ಕೊಬಂದಿದ್ವು, ಈ ಒಂದು ಆ ಟೈಮಲ್ಲಿ ನಾನು ಬಿಟ್ಟಿದ್ದೆ. ಮತ್ತು ಸ್ಟಾರ್ಟ್ ಮಾಡಿದ ಕಾರಣನೂ ಮೇಯ್ನ್ ಸರ್ವೈವಲ್ ಆಗೇ ಮತ್ತೆ ಸ್ಟಾರ್ಟ್ ಮಾಡಿದೆ ಸರ್ ಕೋವಿಡ್ ಟೈಮಲ್ಲಿ. ಫ್ಯಾಂಟಾಸ್ಟಿಕ್ ಸರ್. ನಾನು ಒನ್ ಮೋರ್ ಥಿಂಗ್, ನಾನು ಪಾಕಶಾಲಾ ಬಗ್ಗೆ ಹೇಳಬೇಕು ಅಂತ ಆದರೆ 2019 ಇಟ್ಸ್ ಎ ಟಫ್ ಟೈಮ್ ಫಾರ್ ಎವ್ರಿ ಒನ್ ಸರ್. ಕೋವಿಡ್ ಒಬ್ಬರಿಗೆ ಅಂತ ಕೋವಿಡ್ ಬಂದಿದ್ದ ಟೈಮಲ್ಲಿ ಸರ್ ನಾನು ಸ್ವಿಗ್ಗಿ ಝೊಮ್ಯಾಟೊ ಬಿಟ್ಟಿದ್ದೆ. ನಾನು ವಾಲಂಟಿಯರ್ ಆಗಿ ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಪಾಕಶಾಲಾದಿಂದ ಅವರೇ ಹೇಳ್ಕೊಂಡ್ಯಾರೋ ಎಲ್ಲಾದರೂ ಇಲ್ವೋ ಗೊತ್ತಿಲ್ಲ ನನಗೆ, ಇದು ಹೇಳೋದು ಸರಿನಾ ಇಲ್ಲ ಅಂತಲೂ ಗೊತ್ತಿಲ್ಲ ಸರ್. ಮೋರ್ ದ್ಯಾನ್ 600 ಪೀಪಲ್ಸ್ಗೆ ಒಂದು ಊಟ ರೆಡಿ ಮಾಡಿಬಿಟ್ಟು ಒಬ್ರು ಕೊಡ್ತಾ ಇದ್ದಾರೆ ಅಂದರೆ ಅಂಥ ಟೈಮಲ್ಲಿ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಪಾಕಶಾಲಾ ಟೀಮ್ ಫಾರ್ ಡೂಯಿಂಗ್ ಸಚ್ ಕೈಂಡ್ ಆಫ್ ವರ್ಕ್ ಫಾರ್ ದ ಪಬ್ಲಿಕ್ ಅಂತ. ಅವಾಗ ಒಂದು 600ರಿಂದ 1000 ಜನಕ್ಕೆ ಊಟ ಕೊಡ್ತಾ ಇದ್ರು ಪ್ರತಿನಿತ್ಯ, ಒಂದು ದಿವಸ ಎವ್ರಿ ಡೇ. ಒಂದು ದಿನ ಬಿಡ್ದಿದ್ದಂಗೆ ಅವ್ರು ಬಾಕ್ಸಲ್ಲಿ ಕೊಡ್ತಾ ಇದ್ರು. ಪಾಪ ಅವ್ರಿಗೆ ಪ್ಯಾಕ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ವಾಲಂಟಿಯರ್ಸ್ ಕೈ ಕೊಟ್ಬಿಟ್ಟು ನಾವು ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾ ಇದ್ವಿ ಅದನ್ನ. ಹೌದಾ? ಸೊ ಆ ಟೈಮ್ ಅಂತೂ ತುಂಬಾ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಸರ್. ಸೋ ನೈಸ್, ಭಾಳ ಖುಷಿ ಆಯ್ತು.